ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಫ್ರೈಡೇ, ಸೊ ಸ್ವಲ್ಪ ಲೇಟ್ ಆಯಿತು ಅಂತ ವ್ಲಾಗ್ ಹಾಕೋದು ಅಂತ ಹೇಳ್ಬೋದು. ಏಕೆಂದರೆ ಬೇರೆ ವ್ಲಾಗ್ಸ್ ಇತ್ತಲ್ಲ ಅದನ್ನೆಲ್ಲ ಹಾಕಿ ಆಮೇಲೆ ಈ ವ್ಲಾಗ್ ಹಾಕಬೇಕಲ್ಲ, ಅದಕ್ಕೆ ಎಷ್ಟೊಂದು ಸರಿ ನಾನು ಹೇಳಿದ್ದೀನಿ ಹಾಕಿ ಮಾಡಿದ ದಿನವೇ ವ್ಲಾಗ್ಸ್ ಹಾಕೋದಕ್ಕಾಗಲ್ಲ, ಏಕೆಂದರೆ ಅದು ಎಡಿಟಿಂಗ್ ಇರುತ್ತೆ, ಎಷ್ಟೊಂದು ಕೆಲಸ ಇರುತ್ತೆ ಅಂತ. ಸೊ ಅದೆಲ್ಲ ಮುಗಿಸೇ ನಾನು ವ್ಲಾಗ್ ಹಾಕೋದಕ್ಕಾಗೋದು. ಮಧ್ಯಾಹ್ನ ನಾನು ಕುಕ್ ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಕಾಯಿ ತುರ್ಕೊಳ್ಳೋಣ ಅಂತ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ಲಾಸ್ಟ್ ಟೈಮ್ ಹೇಳಿದೆ ಮತ್ತು ಲಿಂಕ್ ಕೂಡ ಹಾಕಿದ್ದೆ ಇದ್ರ ಬಗ್ಗೆ. ಸೊ ಮಸಾಲ ರೆಡಿ ಮಾಡಬೇಕು, ಯಾಕೆಂದರೆ ನನಗೆ ಹೇಗೆ ಅಂದರೆ ಮಸಾಲ ಇಲ್ಲದೆ ಯಾವ ಅಡುಗೆನೂ ಆಗಲ್ಲ. ಎಷ್ಟು ಚಟ್ನಿ ಗಿಟ್ನಿ ಆ ಥರ ಏನಾದರೂ ಮಾಡಿದ್ರೆ ಮಾತ್ರ ನಾನು. ಸೊ ಅದು ಬಿಟ್ಟರೆ ಮಸಾಲ ಮತ್ತು ಕಾಯಿ ತುರಿ ಎಲ್ಲ ಅದಕ್ಕೂ ಬೇಕು. ಕಾಯಿ ತುರಿ ಇಲ್ಲ ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ. ಜಿಯು ಸ್ಕೂಲ್ಗೆ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಹಾಗೆ ನಾಳೆ ಮದ್ದೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ವೀಕೆಂಡ್ ಆಗಿರೋದ್ರಿಂದ. ಜಿಯನ್ಗೆ ಒಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ಸೊ ಅದು ಮುಗಿಸಿ ಹಾಗೆ ಡೈರೆಕ್ಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎವ್ರಿ 3 months ಒನ್ಸ್ ಅವನಿಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರುತ್ತೆ. ಸೊ ಏನಿಲ್ಲ, ಕ್ಲಾಸಲ್ಲಿ ಹೇಗೆ ಕಲಿತಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾರೆ ಅಷ್ಟೇ. ಜಿಯನ್ ಏನಂದರೆ ಮಧ್ಯಾಹ್ನ ಡೋರ್ ಹತ್ರನೇ ಸ್ಟಾರ್ಟ್ ಮಾಡ್ತಾನೆ, ಮಮ್ಮ ಏನು ಕುಕ್ ಮಾಡಿದ್ಯಾ ಇವತ್ತು ಅಂತ. ಯಾಕೆಂದರೆ ಅವ್ನಿಗೆ ಇಷ್ಟ ಆಗಿರೋದೇ ಮಾಡಬೇಕು ಇವಾಗ. ಸೊ ನಾನು ಅವನು ಇಷ್ಟಪಟ್ಟು ತಿನ್ಬೇಕಲ್ಲ, ಅವ್ನಿಗೇನು ಇಷ್ಟ ಆಗುತ್ತೆ ಅದೇ ಮಾಡ್ತೀನಿ. ಅವನಿಗೆ ಚಿಕನ್ ಅಂದರೆ ಇಷ್ಟ, ಅದಕ್ಕೆ ಅವಾಗ ಚಿಕನ್ ಮಾಡ್ತಾನೆ ಇರ್ತೀನಿ. ಅದೇನೋ ಗೊತ್ತಿಲ್ಲ, ನಾನು ವ್ಲಾಗ್ ಮಾಡಬೇಕಾದ್ರೆ ನಾನ್ ವೆಜ್ ಜಾಸ್ತಿ ಮಾಡ್ತಿರ್ತೀನ ಅಥವಾ ನಾನ್ ವೆಜ್ ಮಾಡಿದ ದಿನ ವ್ಲಾಗ್ ಮಾಡ್ತೀನ ಗೊತ್ತಿಲ್ಲ. ನಾನು ತುಂಬ ಸರಿ ಎಡಿಟ್ ಮಾಡ್ಬೇಕಾದ್ರೆ ಆಮೇಲೆ ಅನ್ಕೋತೀನಿ, ಅಯ್ಯೋ ಇವತ್ತು ನಾನ್ ವೆಜ್ಜೇ ಮಾಡಿದ್ದೀನಲ್ಲ ಅಂತ. ಸೊ ಇಡ್ಲಿ ಮಾಡಿದೆ ನಾನು, ಅದಕ್ಕೆ ಇಡ್ಲಿ ಕೂಡ ರೆಡಿ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಸೊ ಅವನು ಒಂದು 1 o'clock ಬರ್ತಾನೆ. ಸೊ 12:30ಗೆ ನಾನು ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬ್ಯಾಟರ್ ಆಗಿರ್ಬೋದು ಎಲ್ಲ ನಾನು ಮನೇಲೇ ರೆಡಿ ಮಾಡೋದು ನಾನು, ಯಾಕೆಂದರೆ ಬ್ಯಾಟರ್ ನನಗೆ ಇಷ್ಟ ಆಗೋದಿಲ್ಲ ಹೊರ್ಗಡೆದು. ಮತ್ತು ಲಾಸ್ಟ್ ಟೈಮ್ ಚಿಕನ್ ಲಾಲಿಪಾಪ್ ಮಾಡಿದಾಗ ಏನು ಝೊಮ್ಯಾಟೊ ಮಾಡ್ಕೊಂಡಿದ್ರಾ, ಸ್ವಿಗ್ಗಿ ಮಾಡ್ಕೊಂಡಿದ್ರಾ ಅಂತ ಆ ಥರ ನೆಗೆಟಿವ್ ಕಮೆಂಟ್ ಹಾಕಿದ್ರಿ. ನಾನು ಮನೇಲೇ ಮಾಡೋದು, ಯಾಕೆಂದರೆ ಎಲ್ಲ ದಿನ ಹೊರ್ಗಡೆ ತಿನ್ನೋದಕ್ಕಾಗಲ್ಲ. ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಫ್ರೆಂಡ್ಸ್, ಏನಂದರೆ ಇವಾಗ ನನಗೆ ಸ್ವಲ್ಪ ಒಂದೊಂದ್ಸರಿ ನಿದ್ರೆ ಮಾಡೋಕ್ಕೆ ಟೈಮೇ ಸಿಗೋಲ್ಲ. ಯಾಕೆಂದರೆ ಒಂದೊಂದ್ಸರಿ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನನಗೆ ಮಧ್ಯಾಹ್ನ ಎಡಿಟ್ ಮಾಡೋಕ್ಕಾಗಿರಲ್ಲ, ನೈಟ್ ಕೂತ್ಕೊಂಡು ಎಡಿಟ್ ಮಾಡ್ತಿರ್ತೀನಿ. ಅಥವಾ ಜಿಯನ್ ಒಂದೊಂದ್ಸರಿ ಲೇಟಾಗಿ ಮಲಗ್ತಾನೆ, ಬೇಗ ಒಂದೊಂದ್ಸರಿ ಯಾವಾಗಲೂ ಲೇಟಾಗಿ ಮಲಗ್ತಾನೆ. ಸೊ ನಿದ್ರೆ ಸಾಕಾಗದೇ ಇದ್ದಾಗ, ನನಗೆ ತುಂಬ ಸ್ಟ್ರೆಸ್ ಆದಾಗ ಕಣ್ಣು ಏನಾಗ್ಬಿಡುತ್ತೆ ಅಂದರೆ ಮೂತ್ಕೊಳ್ಳೋದಾಗಿರ್ಬೋದು, ತುಂಬ ಕಣ್ಗಳು ಏನಂದರೆ ಡ್ರೈ ಆಗಿರೋದಾಗಿರ್ಬೋದು, ಈ ರೀತಿ ಎಲ್ಲ ಆಗುತ್ತೆ. ನಿಮಗೆ ಗೊತ್ತಾಗ್ತಿರುತ್ತೆ ನಾನು ಟಯರ್ಡ್ ಆದಾಗ. ಸೊ ಅವಾಗೆಲ್ಲ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಅಗಾರೋದು ಐ ಮಸಾಜರ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ತುಂಬ ಹೆಲ್ಪ್ ಆಗ್ತದೆ. ನನಗಂತೂ ಒಂದೊಂದ್ಸರಿ ಹಾಗೆ ಹಾಕೊಂಡು ಕೂಡ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಕೂಡ ಮಾಡ್ತೀನಿ. ಸೊ ಇದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಇದರಲ್ಲಿ 2 ಥರ ಕಂಪ್ರೆಷನ್ ಪ್ರೆಷರ್ ಬರುತ್ತೆ, ಒಂದು ಲೋ ಮತ್ತು ಹೈ. 5 ಮೋಡ್ಸ್ ಬರುತ್ತೆ, ಸ್ಟ್ರಾಂಗ್, ಸಾಫ್ಟ್, ರಿಲ್ಯಾಕ್ಸ್, ಡೀಪ್, ವೇಕಪ್ ಆ್ಯಂಡ್ 2 ಹೀಟ್ ಆಪ್ಷನ್ಸ್ ಕೂಡ ಬರುತ್ತೆ, ಲೋ ಆ್ಯಂಡ್ ಹೈ. Welcome. Your eye massager is ready. Please select mode. ಐ ಮಸಾಜರ್ ನಿಮಗೆ ಒಂದು ರಿಲ್ಯಾಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಹೈ ಸ್ಟ್ರೈನು, ಡ್ರೈ ಐಸು, ಸ್ಟ್ರೆಸ್ಸು, ಹೆಡೇಕ್ ಪೇನಿಂದ ರಿಲೀಫ್ ಕೂಡ ಸಿಗುತ್ತೆ. ನಿಮಗೆ ಮಸಾಜ್ ಜೊತೆಗೆ ನಿಮಗೆ ಲ್ಯೂಕ್ ವಾರ್ಮ್ ಹೀಟ್ ಕೂಡ ಇದರಲ್ಲಿ ಇದೆ, 40 ಡಿಗ್ರಿಯಿಂದ 42 ಡಿಗ್ರಿವರೆಗೆ. ಮತ್ತು ಲೈಟ್ ವೆಯ್ಟು, ಫೋಲ್ಡಬಲ್ ಡಿಸೈನ್ ಆಗಿರೋದ್ರಿಂದ ನೀವು ಎಲ್ಲಿಗೆ ಬೇಕಾದ್ರೂ ಇದನ್ನು ತೊಗೊಂಡು ಹೋಗ್ಬೋದು. ಇನ್ಬಿಲ್ಟ್ ಮ್ಯೂಸಿಕ್ ಕೂಡ ಇದರಲ್ಲಿ ಬರುತ್ತೆ ಬ್ಲೂಟೂತ್ ಕನೆಕ್ಟಿವಿಟಿಯಿಂದ. ಇದರಿಂದ ಮಸಾಜ್ ಜೊತೆಗೆ ನೀವು ಒಂದು ಒಳ್ಳೆ ಮ್ಯೂಸಿಕ್ ಕೂಡ ಎಂಜಾಯ್ ಮಾಡ್ಬೋದು. ವಾಲ್ಯೂಮ್ ಬಟನ್ ಕೂಡ ಇದೆ. ಸೊ ನೀವು ಒಂದು 5 ಲೆವೆಲ್ಸ್ವರೆಗೂ ಇದನ್ನು ವಾಲ್ಯೂಮ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾನು ಫುಲ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.
ಹಾಗೆ ಫ್ರಿಜ್ಜಲ್ಲಿ ಐಸ್ ಖಾಲಿ ಆಗಿತ್ತು. ಸೊ ಅದಕ್ಕೆ ಮತ್ತೆ ಫ್ರೆಶ್ ಆಗಿ ಅದೆಲ್ಲ ಕ್ಲೀನ್ ಮಾಡಿ ವಾಟರ್ ಎಲ್ಲ ತುಂಬಿಸಿಡ್ತಾ ಇದ್ದೆ ನಾನು. ಹೆಣ್ಮಕ್ಳಿಗೆ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಒಂದೊಂದ್ಸರಿ ಏನೂ ಕೆಲಸ ಇಲ್ಲಪ್ಪ ಇವತ್ತು ನಾನು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಏನಾದರೂ ಒಂದು ಕೆಲಸ ಬಂದೇ ಬರುತ್ತೆ. ಫ್ರೆಂಡ್ಸ್, ನಾನು ಇವಾಗ ಜುಂಬಾಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸೊ ನಾನು ಈ ಡ್ರೆಸ್ ಹಾಕೊಂಡಿದ್ದೀನಿ, ಇಲ್ಲಿ ಪೂರ್ತಿ ಕಾಣಿಸ್ತಾ ಇಲ್ಲ ಈ ಕ್ಯಾಮ್ರಲ್ಲಿ ನನಗೆ. ಇದೊಂದು ಬ್ಲ್ಯಾಕ್ ಪ್ಯಾಂಟ್ ಮತ್ತು ಇದು ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಏನಂದರೆ ನಂದು ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವ ರೀತಿ ನಾನು ವರ್ಕೌಟ್ಗೆ ಆಗ್ಬೋದು, ಸೊ ಯಾವ ರೀತಿ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ ಮತ್ತು ಹೇಗೆ ನಾನು ಬೇರೆ ಟೈಮಲ್ಲೆಲ್ಲ ಮೇಂಟೈನ್ ಮಾಡ್ತೀನಿ, ಸೊ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾಳೆ ಊರಿಗೆ ಬೇರೆ ಹೋಗಬೇಕು, ಯಾಕೆಂದರೆ ತುಂಬ ದಿನ ಆಗೋಯ್ತು. ಆಲ್ರೆಡಿ ನಾನು ಹೋಗಿ ತುಂಬ ದಿನಗಳಾಗ್ಬಿಟ್ಟಿದೆ. ಸೊ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಸೊ ಹಾಗೆ ಇನ್ನೇನು ಹೋಗಿ ಎಲ್ಲ ಬರ್ತೀನಿ. ಅಂದರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಟಕ ಟಕ ಅಂತ ಆಗಿಬಿಡುತ್ತೆ. ಸೊ ಇವಾಗ ಹೋಗಿ ಬರ್ತೀನಿ, ಆಮೇಲೆ ಜೇನಿಗೆ ಊಟ ಮಾಡಿಸ್ತೀನಿ. ಅಷ್ಟರಲ್ಲಿ ಅತ್ತೆ ಮಾವ ಕಾಲ್ ಮಾಡ್ತಾರೆ, ಅವರು ವೆಕೇಷನ್ ಹೋಗಿದ್ದಾರೆ. ಸೊ ಅಂದರೆ ಅವರು ಸಿಂಗಾಪುರ್, ಮಲೇಷ್ಯಾ, ಥೈಲ್ಯಾಂಡ್ ಅಲ್ಲೆಲ್ಲ ಹೋಗಿದ್ದಾರೆ. ಸೊ ಅವ್ರು ಕಾಲ್ ಮಾಡ್ತಾರೆ, ಅವ್ರು ಕಾಲ್ ಮಾಡಿ ಮಾತಾಡಿ ಅಷ್ಟೇ ಜೇನಿಗೆಲ್ಲ ಮಾತಾಡಿಸಿ ಆಮೇಲೆ ಊಟ ಮಾಡಿ ಮಲಗ್ತೀವಿ. ಸೊ ನಂಗೆ ದಿನಗಳು ಹೆಂಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಹೇಳ್ಬೇಕು ಅಂದರೆ ಬೆಳಗ್ಗೆ ಹೇಳೋದಷ್ಟೇ ಗೊತ್ತಾಗ್ತಿರೋದು, ಆಮೇಲೆ ಮಲ್ಕೊಳ್ಳೋದು ಯಾವಾಗ ಮಲಗ್ತೀನಿ ಅಂತಲೂ ಗೊತ್ತಾಗ್ತಿಲ್ಲ. ಸೊ ಹಂಗಾಗ್ತಿದೆ, ಎಷ್ಟು ಬೇಗಗಳು ದಿನಗಳು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಆಲ್ರೆಡಿ ಈ ವರ್ಷ ಎಂಡ್ ಆಗ್ತಾ ಇದೆ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಲಾಸ್ಟ್ ಇಯರ್ ಇವಾಗ ಆದಂಗಿದೆ, ಆಲ್ರೆಡಿ ಇಯರ್ ಎಂಡ್ ಆಗ್ತಿದೆ ಅಂತ. ಸೊ ನೋಡೋಣ ಏನೇನು ನೆಕ್ಸ್ಟ್ ಇಯರ್ ಏನೇನು ಹೊಸದಾಗ ಆಗುತ್ತೆ, ಏನೆಲ್ಲ ಆಗುತ್ತೆ ಲೈಫಲ್ಲಿ, ಏನೆಲ್ಲ ಚೇಂಜಸ್ ಆಗ್ಬೋದು. ಅಟ್ಲೀಸ್ಟ್ ಏನಾದ್ರು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು. ನೋಡೋಣ ಹೇಗೆ ಆಗುತ್ತೆ ಅಂತ. ಇವಾಗ ರೆಡಿ ಆಗಿಬಿಟ್ಟು ಹೊರಡಬೇಕು. ಇವಾಗ ಮಧುರ್ಗೆ ಹೋಗ್ತಾ ಇದೀವಿ. ಜಿಯನ್ ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು, ಅದನ್ನ ಮುಗಿಸ್ಕೊಂಡು ಮಧುರ್ಗೆ ಹೋಗ್ತಾ ಇದೀವಿ. ಅವನ ಹಿಂದೆ ಕೂತ್ಕೊಂಡಿದ್ದಾನೆ. ಬೇಬೀಸ್ ಬೇಬಿ ಅಂತ ಅದು ಅದಮ್ಮ, ಬೇಬೀಸ್ ಬೇಬಿ, ಟೆಡಿ ಬೇರ್ ಬೇಬೀಸ್ ಬೇಬಿ ಅಂತ. ಚಿನ್ನ, ಓ ಅದು ಅವನ್ ಚಿನ್ನ ಅಂತೆ, ನಾವು ಅವನ್ನ ಚಿನ್ನ ಅಂತೀವಲ್ಲ, ಅದಕ್ಕೆ ಅವನ್ ಚಿನ್ನ ಅಂತೆ. ಚಿನ್ನ ಏನ್ ಮಾಡ್ತಿದ್ದ? ಮಲಗಿಸ್ತಾ ಇದ್ದೀರಾ? ಚಿನ್ನ ನೇಮ್ ಏನು? ಕ್ಯಾಪ್ಟನ್ ಅಮೇರಿಕಾಸ್ ನೇಮ್ ಅದು. ಹೊರಟಿದೀವಿ, ಇವಾಗ ಹೋಗ್ತಾ ಇದೀವಿ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಓಕೆ ಎಲ್ಲ ಹೇಳ್ತಾನೆ, ಬಟ್ ಜಾಸ್ತಿ ಅದನ್ನೇ ಹೇಳಿದವರು. ಸೊ ಯಾರು ಹೇಳ್ಬೇಕಾದ್ರೆ ಜಾಸ್ತಿ ಮಾತಾಡ್ತಿರ್ತಾನೆ ಅಂತ. ಸೊ ಇದು ನನ್ನ ಬ್ರದರ್ ಪಾಪು ಬಂದಾಗ ಅಂದ್ಬಿಟ್ಟು ಅವನಿಗೆ ಹಾಕಿದ್ದಾರೆ ಮಲಗಿಸೋದಕ್ಕೆ ಅಂತ. ಅದ್ರಲ್ಲಿ ಕುತ್ಕೊಂಡು ಜೀವ ನಾನು ಆಟ ಆಡ್ತೀನಿ ಅಂತ ಆಟ ಆಡ್ತಿದ್ದಾನೆ. ಫ್ರೆಂಡ್ಸ್, ಏನಂದರೆ ಬಂದಮೇಲೆ ಫುಲ್ ಸುಸ್ತಾಗುತ್ತಾ, ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆಮೇಲೆ ಹಂಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ಇವಾಗ ಎದ್ದು ಜೀವ ತರಲೆ ಮಾಡ್ಕೊಂಡು ಆಟ ಆಡ್ಕೊಂಡಿದೆ. ಯಾರು ಜಾಸ್ತಿ ತರಲೆ ಮಾಡ್ತಿರೋದು? ಚಂದನು ಮಲಗಿದ್ದಾರೆ.
ಜಿಯನ್ ಹೋಗಿದ ತಕ್ಷಣ ಆಟ ಸ್ಟಾರ್ಟ್ ಮಾಡ್ದ. ಡೋರಾ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರಾ. ಡೋರಾ ನನ್ನ ಕಸಿನ್ ಬ್ರದರ್ ಮಗಳು. ಅವಳು ಅಲ್ಲೆಲ್ಲರೂ ಮದ್ದೂರಲ್ಲಿ ಹೇಗಂದರೆ ಎಲ್ಲರೂ ಒಂದೇ ಕಡೆ ಇರೋದ್ರಿಂದ ಅವಳು ಜಿಯನ್ ಬಂದಾಗ ಇಲ್ಲ ನಾವು ಹೋದಾಗ ನಮ್ಮನೆಗೆ ಬಂದುಬಿಡ್ತಾಳೆ, ಆಟ ಆಡ್ಕೊಂಡಿರ್ತಾಳೆ. ಸೊ ನನ್ನ ಹಳೇ ವ್ಯೂವರ್ಸ್ಗೂ ಗೊತ್ತಿರುತ್ತೆ ಅವಳು ಎಷ್ಟು ಚಿಕ್ಕವಳಾಗಿ ಜಿಯನ್ ಹಂಗಿದ್ಲು ನಾನು ವ್ಲಾಗ್ಸ್ ಮಾಡಬೇಕಾದ್ರೆ. ಇವಾಗ ಆಲ್ರೆಡಿ ಬೆಳೆದ್ಬಿಟ್ಟಿದ್ದಾಳೆ. ಸೊ ಅದಾದಮೇಲೆ ಏನಂದರೆ ತುಂಬ ಜನದ ಪ್ರಶ್ನೆ, ರಮ್ಯಾ ನೀವು ನಿಮ್ಮದು ಅಂದರೆ ಜಿಯನ್ ಹುಟ್ಟಿದಾಗ ಬೇರೆ ಮನೆ ಅನಿಸ್ತಾ ಇತ್ತು ಮದ್ದೂರಲ್ಲಿ, ಇವಾಗ ಬೇರೆ ಮನೆ ಅನಿಸ್ತಿದೆ ಅಂತ. ಹಾಗೇನಿಲ್ಲ. ಏನಂದರೆ ನಮ್ಮದು ಟೋಟಲ್ 2 ಫ್ಲೋರ್ಸ್ ಇದೆ, ಕೆಳಗಡೆ ಮತ್ತು ಮೇಲ್ಗಡೆ. ಫಸ್ಟು ಅಮ್ಮ ಎಲ್ಲ ಮೇಲ್ಗಡೆ ಇದ್ದರು. ಅಮ್ಮಂಗೆ ಇವಾಗ ಸ್ವಲ್ಪ ಮಂಡಿ ನೋವಿರೋದ್ರಿಂದ ಅವ್ರಿಗೆ ಮೇಲೆ ಹತ್ತಿ ಕೆಳಗಡೆ ಇಳಿಯೋಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಅವರು ಕೆಳಗಡೆ ಶಿಫ್ಟ್ ಆದರು, ಮೇಲ್ಗಡೆ ರೆಂಟಿಗೆ ಕೊಟ್ಟರು. ಫಸ್ಟು ಕೆಳಗಡೆ ರೆಂಟಿಗೆ ಕೊಟ್ಟಿದ್ರು, ನಾವು ಮೇಲ್ಗಡೆ ಇದ್ವಿ. ಆಮೇಲೆ ನನ್ನ ಬ್ರದರ್ ಕೂಡ ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಇವರಿಬ್ಬರೇ ಇರೋದ್ರಿಂದ ಇಷ್ಟೇ ಸಾಕು ಅಂದ್ಬಿಟ್ಟು ಅವರು ಕೆಳಗಡೆಗೆ ಶಿಫ್ಟ್ ಆದರು. ಆಮೇಲೆ ಡೋರಾ ಬಂದು ಅವಳಿಗೆ ಸ್ವಲ್ಪ ನಾನು ಬ್ಯಾಂಗ್ಳೂರಿಂದನೇ ಪಟಾಕಿಗಳೆಲ್ಲ ಕಳಿಸಿದ್ದೆ ಹಬ್ಬಕ್ಕೆ ಅಂತ. ಸೊ ಇನ್ನೂ ಸ್ವಲ್ಪ ಇಟ್ಕೊಂಡಿದ್ಲು, ಅದನ್ನು ನನಗೂ ಫೋರ್ಸ್ ಮಾಡಿ ಬನ್ನಿ ಬನ್ನಿ ಹೊರಗಡೆ ಹೊಡೆಯೋಣ ಅತ್ತೆ ಬನ್ನಿ ಅಂತ ಫೋರ್ಸ್ ಮಾಡ್ತಿದ್ಲು. ಆಮೇಲೆ ನಾನು ಸರಿ ಬಂದು ಕರ್ಕೊಂಡು ಹೋದೆ. ಜಿಯನ್ಗೆ ಡಮ್ ಡಮ್ ಅಂದರೆ ಇಷ್ಟ ಆಗಲ್ಲ. ಈ ಥರದ್ದೆಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾನೆ, ಅವನು ಹಚ್ತಾನೆ. ಬಟ್ ಏನಂದರೆ ಏನೋ ಡಮ್ ಡಮ್ ಅನ್ನೋದು ಹೊಡಿತಿದ್ದಾಳೆ ಅಂದ್ಬಿಟ್ಟು ಆ ಥರ ಕಿವಿ ಮುಚ್ಕೋತಿರೋದು. ಆಮೇಲೆ ಇಬ್ಬರು ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ಆಟ ಆಡ್ತಾನೆ ಇದ್ದರು. ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಏನಂದರೆ ಊರಿಗೆ ಹೋಗ್ಬಿಟ್ರೆ ಅಮ್ಮ ಏನೂ ಮಾಡೋದಕ್ಕೆ ಬಿಡೋದಿಲ್ಲ, ನಾನೇ ಮಾಡ್ತೀನಿ ಅಂತಾರೆ. ಸೊ ಅಮ್ಮಂದಿರ ಹಾಗೆ ನಿಮಗೆ ಗೊತ್ತಿರುತ್ತೆ. ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ ಇದು, ನಾನು ಅಮ್ಮ ಅಲ್ಲಿಗೆ ಹೋಗಲಿ ಅಥವಾ ಅಮ್ಮ ಇಲ್ಲಿಗೆ ಬಂದರೂ ಅಷ್ಟೇ, ನೀನು ಎಷ್ಟು ತಗೋ ಯಾವಾಗಲೂ ಮಾಡ್ತಿರ್ತೀಯ, ನಾನು ಮಾಡ್ತೀನಿ ಅಂತಾರೆ. ನಾನು ಹಂಗಾದರೂ ಬಿಡಲ್ಲ. ಒಂದೊಂದು ಸರಿ ಬ್ಯಾಂಗ್ಳೂರು ಬಂದಾಗ ಅಮ್ಮ ನೀನೇ ರೆಸ್ಟ್ ಮಾಡು ನಾನೇ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ ಒಂದೊಂದ್ಸರಿ ಹಾಗೆ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಊರಿಗೆ ಹೋದಾಗ ಅವ್ರು ಏನೇ ಮಾಡಿದ್ರು ಮಾಡಿಸೋದಿಲ್ಲ ನನ್ನ ಕೈಲಿ. ಬಟ್ ಹಾಗಾದರೂ ಹೋಗಿ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದು ಆ ಥರದ್ದೆಲ್ಲ ಮಾಡ್ತಾನೆ ಇರ್ತೀನಿ. ಹೊರಗಡೆ ಸ್ವಲ್ಪ ಹೊತ್ತು ಹೀಗೆ ಪಟಾಕಿ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ವ್ಲಾಗ್ ಮಾಡ್ತಾ ಇದ್ದೆ ನಾನು. ಬಂದಮೇಲೆ ಸುಸ್ತಾಗಿತ್ತು, ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಹೊತ್ತು ವ್ಲಾಗ್ ಮಾಡಿಬಿಟ್ಟು ಆಮೇಲೆ ಹಾಗೆ ಮಲ್ಕೊಂಡ್ಬಿಟ್ಟೆ. ಸೊ ಇವತ್ತಿಗೆ ಬೆಳಗ್ಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಬಂದರೆ ನಂಗೆ ಫುಲ್ ರೆಸ್ಟು. ಅದೆಲ್ಲರ ಮನೇಲೂ ಆಗುತ್ತೆ. ಮಕ್ಕಳ ಮನೆಗೆ ಬಂದರೆ ಫುಲ್ ರೆಸ್ಟ್ ಎಲ್ಲ ಅಮ್ಮ ಅಪ್ಪನೇ ಮಾಡ್ಕೊಂಡ್ಬಿಡ್ತಾರೆ. ಸೊ ಬೆಳಗ್ಗೆನೇ ಎದ್ದು ಚಿಕನ್ನು ಕರಿ ಮತ್ತು ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ. ಜಿಯು ಡೋರಾ ಜೊತೆ ಆಡ್ಕೊಂಡು ಗಲಾಟೆ ಅವಾಗಿಂದ ಮಾಡ್ತಾನೆ ಇದ್ದಾನೆ. ಚಿಕನ್ ರೆಡಿ ಆಗ್ತಾ ಇದೆ. ಇಲ್ಲಿ ಬಂದಾಗಿಂದ ಎಷ್ಟು ಗಲಾಟೆ ಮಾಡ್ತಿದ್ದಾನೆ ಕೇಳಿ ಅವ್ರ ಪಪ್ಪನ. ಅವಳು ಡೋರಾನೇ ಬ್ರೇಕ್ಫಾಸ್ಟ್ ಮಾಡ್ತಾವಳು. ಡೋರಾ ಫ್ರೆಂಡ್ಸ್ ಬಂದ್ವಿ, ಹೋಗ್ಬೇಕು ಅಂತ. ಹಂಗೆ ಇಲ್ಲಿ ದೊಡ್ಡಮ್ಮ ಮನೆ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಬಿಸಿಲಿದೆ, ಸಖತ್ ಮುಖಕ್ಕೆ ಹೊಡಿತಾ ಇದೆ. ಅಮ್ಮನೂ ಬಂದರು, ಇಲ್ಲೇ ಸ್ವಲ್ಪ ಹೊತ್ತು ಈವ್ನಿಂಗ್ವರೆಗೆ ಇದ್ದು ಹೋಗ್ತೀನಿ ಅಂತ. ನಾವು ಹಿಂಗೆ ವಾಪಸ್ ಬೆಂಗಳೂರು.
ಅದಾದಮೇಲೆ ದೊಡ್ಡಮ್ಮ ಮನೆಗೆ ಹೋಗಿದ್ವಿ. ದೊಡ್ಡಮ್ಮ ಮನೇಲೂ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲೇ ಅಮ್ಮ ನಾನ್ ವೆಜ್ ಹೇಳಿದ್ರು. ಆಮೇಲೆ ಅವರು ಬಿಡದೆ ಹೋಳಿಗೆ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ನನಗೆ ಅಲ್ಲಿ ಬಾಕ್ಸ್ಗೆ ಹಾಕ್ಬಿಡಿ ಅಂದ್ಬಿಟ್ಟು ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಬಂದು ಮನೇಲಿ ತಿಂದೆ. ಸೊ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬ ಜನ ಹೇಳ್ತಾಯಿದ್ರಿ ಎಲ್ಲೂ ಹೋಗಲ್ಲ ಅಂತ. ನಾನು ಹೆಂಗಿದೆ ಅಂತ ನನಗೆ ಮಾತ್ರ ಗೊತ್ತು. ಅದನ್ನು ಪದೇ ಪದೇ ಬ್ಲಾಗ್ಸಲ್ಲೆಲ್ಲ ತೋರಿಸ್ಕೊಂಡು ನನಗೆ ಆ ಥರ ಎಲ್ಲ ಮಾಡೋದಕ್ಕೆ ಇಷ್ಟ ಆಗಲ್ಲ. ನನಗೇನಿದ್ರು ನಾನು ಹೆಂಗಿರ್ತೀನಿ ಹಾಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ತುಂಬ ಸರಿ ಹೇಳಿದ್ದೀನಿ. ಸೊ ಅದರಿಂದ ನಾವೆಲ್ಲರ ಜೊತೆನೂ ಚೆನ್ನಾಗಿದ್ದೀವಿ, ಎಲ್ಲರ ಮನೆಗೂ ಹೋಗ್ತೀವಿ. ಒಂದೊಂದ್ಸರಿ ಏನಂದರೆ ಎಲ್ಲನೂ ಒಂದೊಂದ್ಸರಿ ಅವ್ರಿಗೆ ಅಂದರೆ ತುಂಬ ಜನಕ್ಕೆ ಏನಂದರೆ ಕ್ಯಾಮ್ರಾ ಮುಂದೆ ಇರೋಕ್ಕೆ ಬರೋದಕ್ಕೆ ಇಷ್ಟ ಆಗಲ್ಲ. ಆ ಥರ ಎಲ್ಲ ಇರುತ್ತೆ. ಆವಾಗ ನಾನು ಜಾಸ್ತಿ ವ್ಲಾಗ್ಸ್ ಮಾಡಿರಲ್ಲ. ಯಾರಿಗೆಲ್ಲ ಓಕೆ ನಮಗೆ ಕ್ಯಾಮ್ರಲ್ಲಿ ಬಂದರೂ ಓಕೆ, ನಮಗೇನಿಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ, ಆವಾಗ ನಾನು ವ್ಲಾಗ್ಸ್ ಮಾಡ್ತೀನಿ ಅಷ್ಟೇ. ಇವತ್ತಿನ ವ್ಲಾಗು ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.